ಮಹಾಗಣಪತಿ ಅನುಗ್ರಹದಿಂದ ಕೊಡುವಂಥ ದೇವರ ಸಾನ್ನಿಧ್ಯ ಇರ್ತಕ್ಕಂಥ ಗಿಡವನ್ನು ಈ ಜಾಗಕ್ಕೆ ಬಂದು ಪಡ್ಕೊಂಡು ಹೋಗಿದ್ದೀರಿ. ಅಂದು ದಾರಿ ಹೇಗೆ ಮುಂದೆ ಹೇಗೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರಗಳಿತ್ತು. ದೇವರ ಅನುಗ್ರಹದಿಂದ ದಾರಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಋಣಮುಕ್ತ ಜೀವನ ಆಗೋದಕ್ಕೆ ಅವಕಾಶ ಆಗ್ತದೆ. ಉದ್ಯೋಗವೇ ಸರಿಗಟ್ಟಿರಲಿಲ್ಲ, ಹಾಗೆ ಉದ್ಯೋಗ ಆಗ್ತದೆ. ಇದೆಲ್ಲ ವಿಚಾರಗಳನ್ನು ಕೂಡ ನಾನು ಹೇಳಿದ್ದೆ ನಿಮಗೆ. ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದ ಜೀವನದಲ್ಲಿ ಗೆಲ್ತೀರಿ ಅಂತ ಹೇಳಿದ್ದೆ. ಅದೇ ರೀತಿಯಿಂದ ಇವತ್ತೀಗ ತಾವು ಮತ್ತೆ ಇಲ್ಲಿ ಬಂದು ತುಪ್ಪದೀಪವನ್ನು ಹಚ್ಚಿ ನೀವು ಮೊದಲು ಪಡೆದುಕೊಂಡು ಹೋಗಿರ್ತಕ್ಕಂಥ ಗಿಡ ಹೊರಟೋಗಿದೆ ಅಂತ ಹೇಳಿದರೆ, ಅದು ಹೊರಟೋದ್ರೆ ತೊಂದರೆ ಇಲ್ಲ, ಒಳ್ಳೆಯದು ಅಂತ ಹೇಳಿದೆ. ಹಾಗೆ ಮತ್ತೆ ಈಗ ಮತ್ತೊಂದು ಗಿಡವನ್ನು ಪಡ್ಕೊಂಡು ಹೋಗಬೇಕು. ಹಾಗೆ ಇವತ್ತೀಗ ತುಪ್ಪದೀಪವನ್ನು ಕೂಡ ಹಚ್ಚಿದ್ದೀರಿ. ದೇವರ ಅನುಗ್ರಹದಿಂದ ನಿಮ್ಮ ಬದುಕು ಚೆನ್ನಾಗಿ ಆಗಲಿ, ನೆಮ್ಮದಿ ಇರಲಿ, ಋಣಮುಕ್ತ ಜೀವನ ಇರಲಿ, ಸಂತೃಪ್ತಿಯ ಜೀವನ ಇರಲಿ, ಸಮೃದ್ಧಿ ಆರೋಗ್ಯಪೂರ್ಣ ಜೀವನ ಇರಲಿ. ಎಲ್ಲ ದುಷ್ಟಶಕ್ತಿಗಳು ದೂರೀಕರಿಸಿದೆ. ಇನ್ನೂ ಒಳ್ಳೆಯದು, ಹಿಂದಿನಿಂದ ಒಳ್ಳೆಯದು, ಇನ್ನೂ ಒಳ್ಳೆಯದು ಅಂತ ನಾವು ತಿಳ್ಕೊಂಡಿದ್ದೇವೆ. ಸಂಪೂರ್ಣವಾಗಿ ನಿಮ್ಮ ಮನದಿಚ್ಛೆಗಳು ಈಡೇರಲಿ. ಓಂ ಶ್ರೀ ಸೌತಡ್ಕ ಶ್ರೀ ಮಹಾಗಣಪತಯೇ ನಮಃ. ಸಂಪೂರ್ಣವಾಗಿ ಯಶಸ್ಸಾಗ್ತೀರಿ, ಒಳ್ಳೆಯದಾಗ್ತದೆ. ದೇವರು ಒಳ್ಳೇದು ಮಾಡ್ತಾರೆ. ಸಂಪೂರ್ಣವಾಗಿ ಯಶಸ್ಸಾಗಿ